ಬೆಂಗಳೂರಿನ ಕೊಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವ ಅವಳಿ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಚುರುಕಾಗಿದೆ. ಸಿಸಿಟಿವಿಯಲ್ಲಿ ಶಂಕಿತನ ಸುಳಿವು ಪೊಲೀಸರಿಗೆ ಸಿಕ್ಕಿದ್ದು, ಅಲ್ಲದೆ ಆತ ಬಳಸಿರುವ ಸ್ಫೋಟಕದ ಮಾಹಿತಿಗಳು ಪತ್ತೆಯಾಗಿವೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಶಾರ್ಟ್ ಟೈಮ್ ಬ್ಲಾಸ್ಟ್ ಟೈಮರ್ ಬಳಸಲಾಗಿದೆ. ಆತ ಬಂದ ಸಮಯವೂ ಕೂಡ ಅನೇಕ ಸ್ಫೋಟ ಸುಳಿವನ್ನ ನೀಡಿವೆ. ಇನ್ನು ಸಿಸಿಟಿವಿಯಲ್ಲಿ ಆರೋಪಿಯ ಅರ್ಧಮುಖ ಸ್ಪಷ್ಟವಾಗಿದ್ದು, ಆತನ ಚೆಹರೆಯ ಲಕ್ಷಣಗಳು ಸಹ ಸೆರೆಯಾಗಿವೆ. ಜೊತೆಗೆ ರಾಮೇಶ್ವರಂ ಕೆಫೆಗೆ ಬಂದ ವ್ಯಕ್ತಿ ಸ್ಫೋಟಕ ವಸ್ತು ತಂದಿರೋದು ಪಕ್ಕಾ ಆಗಿದ್ದು, ತನಿಖಾ ತಂಡ ಆರೋಪಿಯ ಹಿಂದೆ ಬಿದ್ದಿದೆ. ಇನ್ನು ಬಿಎಂಟಿಸಿ ಬಸ್ ಮೂಲಕ ರಾಮೇಶ್ವರಂ ಕೆಫೆಗೆ ಬಂದಿರುವ ಶಂಕಿತ ಆರೋಪಿ ಮೊದಲೇ ಟೈಮರ್ ಫಿಕ್ಸ್ ಮಾಡಿ ಸ್ಫೋಟಿಸಲು ಪ್ಲಾನ್ ಮಾಡಿದ್ದಾನೆ ಎನ್ನಲಾಗಿದೆ. ಪ್ರಮುಖವಾಗಿ ಕೆಫೆಯ ಸಿಸಿಟಿವಿಯಲ್ಲಿ ತನ್ನ ದೃಶ್ಯ ಸೆರೆಯಾಗದಂತೆ ಬಹಳಷ್ಟು ಹುಷಾರಾಗಿ ಓಡಾಡಿದ್ದಾನೆ. ಎಲ್ಲಿ ಸಿಸಿಟಿವಿಗಳು ಇಲ್ವೋ ಆ ಜಾಗದಲ್ಲೇ ಓಡಾಡಲು ಪ್ರಯತ್ನಿಸಿದ್ದಾನೆ ಎನ್ನಲಾಗಿದೆ. ಅಲ್ಲದೆ ಬಾಂಬ್ ಇರುವ ಬ್ಯಾಗ್ ಇಡುವಾಗ ಸಿಸಿಟಿವಿಯನ್ನು ಕೂಡ ಅವಾಯ್ಡ್ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಮಧ್ಯಾಹ್ನ ಸ್ಫೋಟ ಸಂಭವಿಸಿದ ಮೇಲೆ ತಡರಾತ್ರಿ ಸಿಸಿಬಿಯಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಅದರಲ್ಲೂ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಿನ್ನೆ ತಡರಾತ್ರಿ ಓರ್ವನ ವಿಚಾರಣೆ ನಡೆಸಿದ್ದು, ಹೆಚ್ಚಿನ ಮಾಹಿತಿಗಾಗಿ ಆತನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ನಿನಗೇನು ಬೇಕಾ?